ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತು ಬಂದು ಗಣೇಶ ಹಬ್ಬ. ಸೊ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಗೈಸ್ ಬೆಳಗ್ಗೆನೇ ಎದ್ದು ಏನು ಮಾಡ್ತೀವಿ? ಬೆಳಗ್ಗೆನೇ ಎದ್ದು ಬ್ರಷ್ ಎಲ್ಲ ಆಗಿದೆ. ಇವಾಗ ಮಮ್ಮಿ ಟಿಫನ್ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಸೊ ನಮ್ಮ ಮಮ್ಮಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಬೋಂಡಕ್ಕೂ ಕಲಿಸ್ತಾ ಇದ್ದಾರೆ. ಆ್ಯಂಡ್ ಬೀರೇಶ್ಗೆ ಮೊಸರುಗೆ ಒಗ್ಗರಣೆ ಹಾಕಿಟ್ಟಿದ್ದಾರೆ. ನಿಮ್ಮಪ್ಪ ಬ್ರಷ್ ಮಾಡಿಲ್ಲ ಇನ್ನು. ಬೇಡ ಇರು. ಸೊ ಎಲ್ಲ ಮಾಡ್ತಿದ್ದಾರೆ ಇವಾಗ. ಆ್ಯಂಡ್ ಅಲ್ಲಿ ಶೋಯು ವಿನೋತ ಯಾವ ಕೆಲಸ ಮಾಡ್ತಿದ್ದಾಳೆ ಅಂತ. ವಿನೋತ ಏನು ಮಾಡ್ತಾ ಇದೀಯಾ? ಏನೋ ಕಾಯಕ್ಬಿಟ್ಟವ್ರೆ, ಕಾಯ್ತಾ ಎದ್ದೋಗಿ ಬ್ರಷ್ ಮಾಡೋಗಿ ನಾನು ನೋಡ್ಕೊತೀನಿ. ಅದು ಕೊಡು. ಹೋಗಿ ಎದ್ದಿ. ಇಲ್ಲ ಇದರಲ್ಲೇ ಹೊಡಿತೀನಿ. ಹೋಗಿ ಗೆದ್ದಿ ಹೊಡಿ. ಎದೋಗ್ ಕಪಿ ಹೊಡಿತಾಳೆ ಗೈಸ್, ಸುಮ್ಮನೆ ಇರಲ್ಲ ಅಂತ. ಹೋಗಿ ಬ್ರಷ್ ಮಾಡೋಗಿ ಹೋಗು. ಇಲ್ಲಿ ಬೋಂಡ ಬೇಯ್ತಾ ಇದೆ. ಮಾಡಿರೋದು ಹಿಂಗೆಲ್ಲ ಏನು ಹೇಳಲ್ಲ. ನಮ್ಮ ಮಮ್ಮಿ ಮಾಡಿಕ್ಕಿದ್ರು ನಾನು ಹಾಕ್ತಾ ಇದ್ದೀನಿ ಅಷ್ಟೇ. ಅವ್ರೇನು ನಿಂತಾರ ಒಂದೇ ಸಮ ಮಾಡ್ತಾರ? ನೋಡಿ ನಮ್ಮನ್ನ ಬಿಟ್ಟು ಎಲ್ಲ ಟಿಫನ್ ಮಾಡ್ತಾವ್ರಿ ನಮ್ಮನ್ನ ಬಿಟ್ಟು. ಬೇಡ ತೈತೀನಿ. ನಾನು ನಮ್ಮ ಮಮ್ಮಿ ಬೀರೇಶ್ ಎಲ್ಲ ಮಾಡಿಲ್ಲ, ಮಾಡಬೇಕು. ಡೋಡ್ ಏನು ಮಾಡ್ತಿದ್ದೀರಾ? ಸೈಡ್ ಹೋಗಿ. ಗಂಡನ್ ಬಿಟ್ಟು ಹೆಂಡತಿ ಊಟ ಮಾಡ್ತಾವಳೆ. ಗಂಡನ್ ಬಿಟ್ಟು ಹೆಂಡತಿ ಊಟ ಮಾಡ್ತಾಳೆ. ಯಾಕಮ್ಮ ಹೆಂಡತಿ ಗಂಡನ್ ಬಿಟ್ಬಿಟ್ಟು ಊಟ ಮಾಡ್ತಾ ಇದೆಯಂತೆ? ನೋಡಿ ನಮ್ಮ ಅಮ್ಮನ ಥರ ಇರಬೇಕು ನೀನು. ಫಸ್ಟ್ ಗಂಡಂಗೆ ಊಟ ಕೊಟ್ಬಿಟ್ಟು ಆಮೇಲೆ ಅವ್ರು ಊಟ ಮಾಡೋದು. ಗಂಡನು ಬೇಗ ಬಂದಿದ್ದೆ ಕಾಯ್ಬೇಕು, ವೆಯ್ಟ್ ಮಾಡಬೇಕು. ನಾದ್ನೆ ಹಾಕೊಡ್ತಾರೆ. ಸೊ ಗೈಸ್ ಸ್ನಾನ ಎಲ್ಲ ಆಯಿತು, ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೇರ್ ಸ್ಟೈಲ್ ಕೂಡ ಮಾಡಿ ಆಯಿತು. ಸಿಂಪಲ್ಲಾಗಿ ಇಲ್ಲಿ ಟ್ವಿಸ್ಟ್ ಮಾಡಿ ಹಾಕಿ ಹಿಂದೆಗಡೆ ಸಾಗರ್ ಜಣೆ ಹಾಕಿದ್ದೀನಿ. ಆ್ಯಂಡ್ ಲಿಪ್ಸ್ಟಿಕ್ ಒಂದು ಹಾಕ್ಕೊಬೇಕು ಅಷ್ಟೇನೆ, ಲಿಪ್ಸ್ಟಿಕ್ಕು ಮತ್ತು ಕುಂಕುಮ. ಆ್ಯಂಡ್ ವಿನೋತ ಕೂಡ ಸ್ನಾನ ಮಾಡಿತ್ತು. ಡೂಡ್ ಅದು ಆಫ್ ಮಾಡಿ ಡೂಡ್. ಸೊ ವಿನೋತ ಕೂಡ ಸ್ನಾನ ಮಾಡಿ ಆಯಿತು. ಆ್ಯಂಡ್ ಬೀರೇಶ್ ಸ್ನಾನ ಮಾಡಿ ಮಲಗಿದ್ದಾರೆ. ಸೊ ಇವಾಗ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗಬೇಕು. ಇನ್ನು ಟೈಮ್ ಇದೆ, ಅದಕ್ಕೇ ಕೂತ್ಕೊಂಡಿದ್ದೀವಿ ಅಷ್ಟೇ. ಸೊ ನಾನು ಕೂಡ ಸ್ಯಾರಿ ಹಾಕ್ಕೊಂಡು, ನಮ್ಮ ಗೌರಿ ಹಬ್ಬ ಕೊಡ್ಸಿದ್ದು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ನಮ್ಮ ಡ್ಯಾಡಿ ಕೂಡ ರೆಡಿಯಾಗಿದ್ದಾರೆ. ಆ್ಯಂಡ್ ಬ್ಲೌಸ್ ಈ ಥರ ಹೊಲಿಸಿದ್ದೀನಿ ಡಿಸೈನು. ಹಾಂ, ನಮ್ಮ ಅಂಕಲು, ನಮ್ಮ ಆಂಟಿ. ಹಾಯ್. ಇಲ್ಲ ಹಾಯ್ ಮಾಡ್ರೆ. ಹಾಯ್ ಆಂಟಿ. ನೀವು ಅಲ್ಲಿಂದನೇ ಹಾಯ್ ಮಾಡಿ. ಸೊ ಎಲ್ಲರೂ ರೆಡಿ ಆಗ್ತಿದ್ದಾರೆ. ವಿಸಿಟರ್. ವ್ಲಾಗ್ ಯಾವಾಗಲೂ ಒಂಥರ ತವ್ರ ಮನೆ ಅವ್ರಿಗೆ. ಸೊ ಇವಾಗ ಒಂದು ಗ್ರೂಪ್ ಅಲ್ಲಿ ಹೋಗಿದ್ದಾರೆ. ನಾವಿವಾಗ ಹೋಗಬೇಕು ದೇವಸ್ಥಾನಕ್ಕೆ. ರೆಡಿ ಆಗ್ತಾ ಇದ್ದೀವಿ ನಾನು. ಸೊ ಇಲ್ಲಿ ಮಮ್ಮಿ ವಿನೋತ. ಬಟ್ ಬೀರೇಶ್ ಬರ್ತಾ ಇಲ್ಲ, ಅವ್ರಿಗೆ ಯಾಕೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಸರಿ ಅಂತ ಸುಮ್ಮನಾದ್ರು. ಆ್ಯಂಡ್ ನಿವೇದಿತಾ, ಹ್ಯಾಪಿ ಗೌರಿ ಗಣೇಶ ಹಬ್ಬ. ನಿಮ್ಗೂ ಕೂಡ ಥ್ಯಾಂಕ್ ಯು ಅಂತ ಹೇಳೋದು ಬಿಟ್ಟು ಯೂಟ್ಯೂಬ್ ಅಂತೆ. ಥ್ಯಾಂಕ್ ಯು ನಿಮ್ಗೂ ಕೂಡ ಅಂತ ಹೇಳಕ್ ಬಂದೆ. ಥ್ಯಾಂಕ್ ಯು. ಸೊ ಎಲ್ಲ ರೆಡಿ ಆಗಿದ್ದೀವಿ. ನಂದು ಸೊ ರೆಡಿ ಆಗಿದ್ದೀನಿ. ವಿನೋತ ಕೂಡ ರೆಡಿ ಆಗಿದ್ದಾರೆ. ಸೊ ನಾವು ದೇವಸ್ಥಾನಕ್ಕೂ ಕೂಡ ರೀಚ್ ಆದ್ವಿ. ಇದೆ ನಮ್ಮ ಮನೆ ದೇವರು, ಚೆನ್ನಯ್ಯ ಅಂತ ಅಂದ್ಬಿಟ್ಟು. ಸೊ ಇದು ಸ್ವಲ್ಪ ಊರು ಆಚೆ ಇದೆ, ಅಂದರೆ 1-1.5 ಕಿಲೋಮೀಟ್ರ್ ಅಥವಾ 2 ಕಿಲೋಮೀಟ್ರ್ ಆಗ್ಬೋದು ನಮ್ಮ ಮನೆಯಿಂದ. ಸೊ ನಾವು ಕಾರಲ್ಲೇ ಬಂದ್ವಿ. ನಮ್ಮ ತಾತ ಅವ್ರು ಬಂದಿದ್ರಲ್ಲ, ಅದೇ ಕಾರಲ್ಲೇ ಬಂದು ಒಳಗೋದ್ವಿ. ಅದನ್ನು ಹೇಳ್ದಂಗೆ ನಾನು, ಅಂದರೆ ಲಾಸ್ಟ್ ವೀಡಿಯೋನಲ್ಲಿ ಹೇಳ್ದಂಗೆ, ಗೌರಿ ಹಬ್ಬದ ದಿನ ಹೆಂಗಸರಿಗೆ ಮನೆಯಲ್ಲಿ ಬಟ್ಟೆ ಇಡ್ತಾರೆ.
ಸೊ ಗಣೇಶ ಹಬ್ಬದ ದಿನ ಗಂಡಸರಿಗೆ ಇಲ್ಲಿ ದೇವಸ್ಥಾನದಲ್ಲಿ ಬಟ್ಟೆ ಇಡ್ತಾರೆ. ಸೊ ದೇವ್ರು ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಕಾಣ್ತಿತ್ತು, ಮುಖವಾಡ ಸಖತ್ತಾಗಿತ್ತು, ಅಲಂಕಾರ ಕೂಡ ಚೆನ್ನಾಗಿ ಮಾಡಿದರು. ಆ್ಯಂಡ್ ಇಲ್ಲಿ ವಿಗ್ರಹ ಇಟ್ಟಿದ್ದಾರಲ್ಲ, ಇದು ನಮ್ಮ ತಾತ, ಅಂದರೆ ದೊಡ್ಡ ವಿಗ್ರಹ ಏನಿದೆಯಲ್ಲ ಅದು ನಮ್ಮ ತಾತಂದು. ಸೊ ಅಲ್ಲೇ ಬಟ್ಟೆ ಇಡ್ತಾರೆ. ಬಟ್ಟೆ ಇಡೋದು ತೋರ್ಸೋದಕ್ಕಾಗಲಿಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ರಶ್ ಇದ್ದರು, ಅಲ್ಲಿ ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ವಾಪಸ್ ಈಚೆ ಬಂದುಬಿಟ್ವಿ ಕೈ ಮುಗಿದು. ಆ್ಯಂಡ್ ಇಲ್ಲಿ ನಮ್ಮ ಅಜ್ಜಿಯವರು ಮತ್ತು ಆಂಟಿ ಮತ್ತು ಅವ್ರ ಮಕ್ಕಳು ಎಲ್ಲರೂ ಇದ್ದರು. ಸ್ವಲ್ಪ ಶೈ ಅವರಿಗೆ ವೀಡಿಯೋಸ್ ಅಂತಂದರೆ, ಸೊ ಅದಕ್ಕೆ ಸ್ವಲ್ಪನೇ ಮಾತ್ರ ತಗೊಂಡಿದ್ದು. ಆ್ಯಂಡ್ ಅದಾದಮೇಲೆ ಇದು ಬಂದು ನಮ್ಮ ಹುಚ್ಚಯ್ಯಂದು ಬಸವ. ನೀನು ಬರ್ತೀಯಾ? ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಬಂದಿದ್ದೀನಿ. ಹೌದಾ? ಸೊ ಪೂಜೆ ಆಗೋರ್ಗೂ ಅಲ್ಲೇ ಈಚೆ ಕೂತ್ಕೊಂಡಿದ್ವಿ. ಅದಾದಮೇಲೆ ಪೂಜೆ ಎಲ್ಲ ಮಾಡಿ ಆಗಿತ್ತು. ಸೊ ಒಳಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ. ಬಟ್ ಒಳಗೆ ಹೋಗಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೀವು ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ ಜನದಲ್ಲಿ ಹೆಂಗೆ ವೀಡಿಯೋ ಮಾಡೋದು ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಅದಾದಮೇಲೆ ಏನದು ಮಂಗಳಾರತಿ ತೊಗೊಬೇಕಿತ್ತು ಮತ್ತು ಬೊಟ್ಟೆಲ್ಲ ಇಟ್ಕೊಳ್ಬೇಕಿತ್ತು. ಸೊ ಹೋಗಿ ಮಂಗಳಾರತಿ ತೊಗೊಂಬೋಣ ಅಂತ ಹೋಗ್ತಿದ್ದೆ. ಆ್ಯಂಡ್ ಎಲ್ಲ ಊರವರೆಲ್ಲರೂ ಬರ್ತಾರೆ ಇಲ್ಲಿಗೆ, ಮನೆ ದೇವರಿಗೆ ಪ್ರತಿಯೊಬ್ಬರು ಬಂದೇ ಬರ್ತಾರೆ. ಒಬ್ಬೊಬ್ಬರು ಮನೆ ದೇವರು ಕೌದಳ್ಳಿನಲ್ಲಿದೆ, ಅಂದರೆ ಅದು ಚೆನ್ನಯ್ಯ ಹುಚ್ಚಯ್ಯ ಇಬ್ಬರು ಅಣ್ಣ ತಮ್ಮಂದಿರು. ಸೊ ಅಲ್ಲಿ ಹೋಗೋರು ಅಲ್ಲಿ ಹೋಗ್ತಾರೆ, ಇಲ್ಲಿ ಬರೋರು ಇಲ್ಲಿ ಬರ್ತಾರೆ. ಒಬ್ಬೊಬ್ಬರು ಅಲ್ಲೂ ಮುಗಿಸ್ಕೊಂಡು ಅದಾದಮೇಲೆ ಇಲ್ಲೂ ಕೂಡ ಬಂದು ಕೈ ಮುಕ್ಕೊಂಡು ಹೋಗ್ತಾರೆ. ಸೊ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಮಂಗಳಾರತಿನೂ ತೊಗೊಂಡಾಯಿತು. ಅದಾದಮೇಲೆ ಊಟಕ್ಕೆ ಅಂತ ಬಂದ್ವಿ. ಎಷ್ಟು ರಶ್ ಇದ್ದರು ಅಂತಂದರೆ ಸೆಕೆಂಡ್ ಪಂತಿಗೆ ನಾವು ಕೂತ್ಕೊಂಡಿದ್ದು. ಪಾಪ ಗೊತ್ತಿರೋ ಆಂಟಿ ಒಬ್ರು ಕೂತಿದ್ರು, ಅವ್ರ ಜಾಗದಲ್ಲೇ ನಾವು ಹೋಗಿ ಕೂತ್ಕೊಂಡ್ವಿ. ಅದಾದಮೇಲೆ ಊಟ ಬಡಿಸಿದ್ರು, ತುಂಬಾ ಚೆನ್ನಾಗಿತ್ತು ಊಟ. ಫುಲ್ ವೆರೈಟಿ ಮಾಡಿಸಿದ್ರು ಈ ಸತಿ ಹೋದ ಸತಿಗಿಂತ. ಅಣ್ಣ ಸೀಮೆ ಸುಣ್ಣ, ಇವನು ಅಣ್ಣ ಸಿಸ್ಟರ್ ಇವರು ಸಿಸ್ಟರ್. ಹಾಯ್ ಮಾಡು. ನಿನ್ಯಾರು ಕೇಳಲಿಲ್ಲ. ಸ್ವಲ್ಪ ಅಸಮಾಧಾನ ಆಗ್ಬಿಟ್ಟವಳೆ. ಯಾವುದು ದಾನ ಮಾನ ಸ್ವಲ್ಪ ಲಾಗಲ್ಲಿ ಬರಬೇಕು ಅಂತ ಹೆಣ್ಣು ಹುಡುಗಿ ಸಾಕು. ಕೂತಿಸಿದ್ದಮ್ಮ. ನಮ್ಮ ಬಾವನ್ ಬಿಟ್ಬಿಟ್ಟು ಒಬ್ಳೆ ಬಂದವಳೆ, ಭಾರಿ ಮೋಸ. ನೀನು ನಿಮ್ಮ ಬಾವನ್ ಮಾತಾಡಿಸ್ತಾ ವಿಸಿಟ್ ಕೊಡ್ತೀನಿ ಕಣೆ. ಉಳ್ಳುಳ್ಗೆ ಅಂದಂಗೆ ಎಲ್ಲ ಒಳ್ಳೊಳಗೆ ಮಾಡ್ಕೊಂತವನೆ. ಇನ್ನೇ ನನ್ಗೇನು ಉಳುಳು ಇಲ್ಲ, ಕಳ್ಕೊಳ್ಳೋದಿಲ್ಲ, ಇರಂಗೆ ಇರ್ತೀನಿ. ಹೀಗೆ ಮಾತಾಡ್ತಾ ನಿಂತಿದ್ವಿ. ಅದಾದಮೇಲೆ ಈ ಹುಡುಗಿ ಬಂದು, ಅಕ್ಕ ನಾನು ನಿಮ್ಮ ಸಬ್ಸ್ಕ್ರೈಬರು, ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ ಅಂತ ಹೇಳಿ ಮಾತಾಡ್ತಿತ್ತು. ಆ್ಯಂಡ್ ಇವ್ರು ನಮ್ಮ ರಿಲೇಟಿವ್ ಅಂತ ನನಗೂ ಗೊತ್ತಿರಲಿಲ್ಲ. ಅದೇ ಹೇಳ್ತು ನಾನು ನಿಮ್ಮ ರಿಲೇಟಿವ್ ಅಂತ ಅಂದ್ಬಿಟ್ಟು. ಅದಾದಮೇಲೆ ಒಂದು ಸತಿ ಸಿಕ್ಕಿದ್ವಿ, ಅದೇ ನಿವೇದಿತ ಅವ್ರ ಹುಡುಗನ ಮನೆಗೆ ಹೋಗಿದ್ವಲ್ಲ, ಆವಾಗ ಈ ಹುಡುಗಿ ಬಂದಿತ್ತಂತೆ. ನನಗೆ ಅಷ್ಟು ನೆನಪೇ ಇಲ್ಲ ಹೇಳ್ಬೇಕಂತಂದರೆ. ಸೊ ಅವರೇ ಬಂದು ಮಾತಾಡ್ಸಿದ್ರು, ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಬಸ್ಸಲ್ಲೂ ಕೂಡ ಒಬ್ಬರು ಸಿಕ್ಕಿದ್ರು. ಅಕ್ಕ ನೀವು ವೀಡಿಯೋ ಮಾಡ್ತೀರಲ್ವ, ನಾನು ನಿಮ್ಮ ವೀಡಿಯೋಸ್ ನೋಡ್ತೀನಿ ಅಂತ ಅಂದ್ಬಿಟ್ಟು ಖುಷಿ ಆಯಿತು ನನಗಂತೂ. ನೀನು ಇದೆಯಾ ನೋಡ್ಕೊಳ್ಳಿ. ನಿನ್ ಸಪೋರ್ಟ್ನ ಬರೀ ಬೊಗಳೆ ದೋಸೆ ಭಾರಿ ಸಪೋರ್ಟ್ ಮಾಡ್ಬಿಟ್ಟು. ಸೊ ಎಲ್ಲ ದೇವಸ್ಥಾನ ಎಲ್ಲ ಮುಗಿದ ಮೇಲೆ ಊಟ ಗೀಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಮತ್ತು ನಾನು ಮನೆಗೆ ಹೊರಟೆ. ಅಂದರೆ ನಮ್ಮ ತಾತ ಅವ್ರದ್ದು ಕಾರ್ ಇತ್ತಲ್ಲ, ಸೊ ಅದರಲ್ಲೇ ಡ್ರಾಪ್ ಹಾಕ್ಸ್ಕೊತಿದ್ದೀನಿ. ಬಿಕಾಸ್ ನಡ್ಕೊಂಡು ಹೋಗೋದಕ್ಕಾಗಲ್ಲ, ಸಿಕ್ಕಾಪಟ್ಟೆ ದೂರ ಇದೆ. ಆ್ಯಂಡ್ ಬಸ್ಸಸ್ಸು ಅಷ್ಟು ಸಿಗೋದಿಲ್ಲ. ಸೊ ಅದಕ್ಕೆ ಅವ್ರ ಕಾರಲ್ಲೇ ಡ್ರಾಪ್ ಮಾಡಿಸ್ಕೊಂಡ್ವಿ. ಆ್ಯಂಡ್ ಅದೇ ನಮ್ಮ ಆಂಟಿ ಮತ್ತು ಅವ್ರ ಮಕ್ಕಳು ಎಲ್ಲ ವೇಟ್ ಮಾಡ್ತಿದ್ರು, ನಮ್ಮನ್ನ ಹೋಗಿ ಬಿಟ್ಬಿಟ್ಟು ಬರೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಹೋಗ್ತಿದ್ವಿ. ಆ್ಯಂಡ್ ಎಲ್ಲರಿಗೂ ಬಾಯಿ ಹೇಳಿ ನಾವು ಮನೆಗೆ ಹೊರಟಿದಂಥದ್ದು. ಈ ಸತಿ ಸ್ವಲ್ಪ ಬೇಗನೆ ಹೊರಟ್ವಿ ನಾವು ದೇವಸ್ಥಾನದಿಂದ ಹೇಳಬೇಕಂತಂದರೆ. ಇಲ್ಲಾಂತಂದರೆ ಒಂದು 4:15 ಗಂಟೆ ಆಗಿಬಿಡ್ತಿತ್ತು. ಬೀರೇಶಕ್ಕೆ ಬೇರೆ ಹುಷಾರಿರ್ಲಿಲ್ವಲ್ಲ, ಸೊ ಅದಕ್ಕೆ ಬೇಗ ಹೊರಟ್ಬಿಟ್ವಿ. ಆ್ಯಂಡ್ ಪಾಪ ಅವ್ರು ಏನು ಮಾಡ್ತಿರ್ತಾರೋ ಏನೋ ಅಂತ ನನಗಂತೂ ತುಂಬ ಒಂಥರ ಬೇಜಾರಾಗ್ತಿತ್ತು. ನಾನು ಒಂದು ರೀಲ್ಸು ಮಾಡೋಕ್ಕಾಗಲಿಲ್ಲ, ಒಂದೇ ಒಂದು ಫೋಟೋನು ತೊಗೊಳಕ್ಕಾಗಲಿಲ್ಲ. ಫೋಟೋ ಮಾತ್ರ ತಿಕ್ಕೊಂಡೆ, ಬಟ್ ಅಷ್ಟು ಏನೋ ಎಂಜಾಯ್ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ನೋಡ್ತಿರ್ಬೋದು ಪಾಪ ತುಂಬಾ ಅಳ್ತಾ ಇದ್ರು, ನನಗಂತೂ ಬೇಜಾರಾಗೋಯ್ತು. ಯಾರು ಬಂದಿದ್ದಾರೆ ನೋಡಿ ನಮ್ಮ ಮನೆಗೆ, ಮೇಡಮ್ ಬಂದಿದ್ದಾರೆ. ಸಾಂಗ್ ಹಾಕ್ಬಿಟ್ಟು ಅಷ್ಟೇ, ಮತ್ತೆ ತಿಳ್ಕೊಂಡ್ಲ. ಫೋನ್ನ ಕೈಯಲ್ಲಿ ಹಾಯ್ ಮಾಡಕ್ಕ. ಬಾಯಿಗೆ ಬೆಟ್ಟ ನಾನು ಕಾಣಿಸಲ್ಲ ಬಿಡು ನೀಟಾಗಿ. ಇಲ್ಲ, ಈ ಕಡೆಯಿಂದ ಕಾಣಿಸ್ತಾ ಇದೆಯಾ? ಲೈಟ್ ಬೆಳಕು ಬೀಳ್ತಾ ಇತ್ತು. ಓಕೆ
ಹಾಯ್. ಹಾಯ್ 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 ಇಲ್ಲೇ ಬಾ ಬನ್ನಿ ನಾವು ಚಿಕ್ಕ ವಯಸ್ಸಲ್ಲಿ ಎತ್ಕೊಂಡಿಲ್ಲ ಇವಾಗ ಈಗ ಎತ್ಕೋಬೋದು ಚಿಕ್ಕ ವಯಸ್ಸಲ್ಲಿ ಎತ್ಕೊಂಡಿಲ್ಲ. ಅಲ್ಲ ಚಿಕ್ಕ ಮಕ್ಕಳು ಅದ ಒಂದಿಲ್ಲ ಈಗ ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ಯಂತೆ ಬಾಮ್ಮ. ಬಾ ಬಾ ಬಾ. ಅಂದ್ರೂ ಅದನ್ನ ಬಾಯಿಗೆ ಹಾಕೊಳಕ್ ಬಿಡಲ್ಲ. ತೆಗ್ಸು ದುಡ್ಡು ಕೈ. ಈ ಬೆಳ್ಳ ಆಹಾ ಇದು ನೋಡಿ ಆಗ್ಲೇ ನಡೀತಾ ಇದೆ. ಯಾರು ಗೈಸ್ ನೋಡಿ ನನ್ನ ವಿಡಿಯೋ 1 ಮಿಲಿಯನ್ ರೀಚ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಇವತ್ತು ಫುಲ್ ಖುಷಿ ಖುಷಿ ಆಗ್ತಾ ಇದೆ. ಇಲ್ಲ ಐತಲ್ಲ ಇಲ್ಲಿ ಪಿನ್ ಮಾಡಿದ್ದೀನಿ, ಪಿನ್ ಮಾಡಿ ಹಾಕಿದ್ದೀನಿ. 1 ಮಿಲಿಯನ್ ಆಗಿದೆ. ವಾವ್, ತುಂಬಾ ಖುಷಿ ಆಗ್ತಿದೆ. ಸೊ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಸಬ್ಸ್ಕ್ರೈಬ್ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ ಪ್ಲೀಸ್ ಆಯ್ತಾ. ಬೆಳಿತಾ ಬೆಳಿತಾ ಹಂಗೆ ನೋಡಿ ಹೆಂಗೆ ಕೈಯೆಲ್ಲ ಹಾಕ್ಸ್ತಾನೆ. ಮೊನ್ನೆ ಇದು ಅಮ್ಮ ಹಾಯ್ ಹಾಯ್ ಹಾಯ್. ತಗೋ 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 ಇಲ್ಲಿ ಇಲ್ಲಿ. ಮೇಡಮ್ ಈಗ ತಾನೇ ನಿದ್ದೆಯಿಂದ ಎದ್ದಿದ್ದೀನಿ. ಇವ್ರು ನೋಡಿ ಕಪಿ ಕಪಿ ಅಲ್ಲ ಅವ್ರ ಕಪಿ ನಾನಾ ನೀವು ವಿಕೃತ ಇನ್ನುತ್ತ ಎಲ್ಲದಕ್ಕೂ ಏಟ್ ಮಾಡ್ಕೊತಿದ್ದಲ್ಲ ಅದಕ್ಕೆ ಅಂತ ಹೆಸರು ಚೇಂಜ್ ಮಾಡಿ ಹೆಸರು ವಿಕೃತ ಅಲ್ಲ ನಿಶ್ಚಿತ. ಅದಕ್ಕೆ ಯಾರು ಬಿಯಿಂದ ಹೆಸರಿದ್ರೆ ಸೆಟ್ ಮಾಡಿ ಸಜೆಸ್ಟ್ ಮಾಡಿ ವಿನಯ 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 ವಿಮಲ್. ಈಗ ಯಾರು ಈಗ ಏಟಾಗಿದೆ ಅಂತಾಳೆ, ಈಗ ಏಟಾಗಿದೆ ಅಂತಾಳೆ, ಬಲ್ಗಾಲ ಏಟಾಗಿದೆ ಅಂತಾಳೆ, ಎಡಗಾಲಿಂದ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಯಾವ್ದು ಡಿಫೆಕ್ಟ್ ಅಂತ ಗೊತ್ತಿಲ್ಲ. ಯಾವ ಡಿಫೆಕ್ಟ್ ಅಂದ್ರೆ ನೋಡಮ್ಮ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತೆ. ಬೇಡ ನಮ್ಮೂರಲ್ಲಿ ಎಷ್ಟು ಕಮ್ಮಿ ಆಗಿದೆ, ಕಮ್ಮಿ ಆಗಿದೆ ಗುಂಪು. ಇಲ್ಲ ಅವಳ ಒಕ್ಕ ಕೈ ಆಚೆ. ಓ ಆಯ್ತು ಆಯ್ತು. ಅಲ್ಲಿ ಬುಕ್ಕು ಯಾರದು? ಮಾಮ ಮಾಮ ತಗೋ ತಗೋ. ಆಯ್ತಾಯ್ತು ಸಮಾಧಾನ ಮಾಡಿ ನೋಡೋಣ ನಿನ್ನ ಕೈಲಾದ್ರೆ. ಬಾಮ್ಮ ಹೋಗೋಣ ಬಾಮ್ಮ. ಗೈಸ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಏನು ಸರಿಯಾಗಿ ಹೋಗಿಲ್ಲ. ಸೊ ಫುಲ್ಲು ನೆಂಟರು. ನಾಳೆ ಬೆಳಗ್ಗೆ ನಾವು ಹೊರಡಬೇಕು ಮನೆಗೆ, ಅದನ್ನು ಕೂಡ ವ್ಲಾಗ್ ಮಾಡ್ತೀನಿ. ಸೊ ಇವಾಗೇನು ಎಂಡ್ ಮಾಡ್ತೀನಿ, ಬೆಳಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಬೆಳಗ್ಗೆ ಸಿಗೋಣ. ಆಂಟಿ ಊಟ ಎಲ್ಲರಿಗೂ ಬಡಿಸಿ ಅಂದರೆ ಅವರೇ ಹಾಕೊಂಡು ತಿಂತವ್ರು ಫಸ್ಟೇ. ನೋಡಿ ಅವ್ರ ಮಗಳೇ ಬೈತವಳೆ. ಇಳಿಯಲ್ಲ ಅವಳಿಕೆ. ನವ್ಯಕ್ಕನೂ ತಿಂತಾ ಇದ್ದಾರೆ ಗೋಳೆ ಸಾರು. ಇವ್ ಆಂಟಿನೇ ನಾನು ನೀರು ಹಾಕಿದ್ದೆ. ನೀರು ಕಾಲು ಹೊಡೆದ್ರೆ ಎತ್ತಿದ್ದ ನಾನು ನಿನ್ನೆ ಮುಡಿದ್ರೆ ಅದ್ಲಿ ಸ್ವಲ್ಪ ಕಾಲು ಹೊಡೆ ಎತ್ತು ಮಾಡಿದೆ ಅಷ್ಟೇ. ಕೈ ನಾನು ಈ ಬಾಳೆ ಇಷ್ಟು ಸ್ವಲ್ಪ ಎದ್ದು ಮುಗಿದೇ ಹೋದೆ ನಾನು. ಅಂತೂ ನೀವೇ ತಪ್ಪು ಅಂತ ಒಪ್ಕೊಬಿಡು. ಓ ನಾನೇ ಕಪ್ಕೊಂಡ್ಲಿ ಇವ್ ಆಂಟಿ ಮಾಡಿರೋದು. ಬೆಳಗ್ಗೆನೆ ಎದ್ದು ಹೊರಟಿದ್ವಿ. 5:30 ಇವಾಗ ಟೈಮ್ ಬಂದು. ಸೊ ಹೊರಡ್ಬೇಕು. ನೋಡಿ ಎಷ್ಟೊಂದು ಬ್ಯಾಗ್. ಇಲ್ಲೂ ಒಂದು ಬ್ಯಾಗ್ ರೆಡಿ ಆಗ್ತಾ ಇದೆ. ಅಯ್ಯೋ ಇಷ್ಟೊಂದು ಬ್ಯಾಗ್ ಏನಕ್ಕಪ್ಪ. ಗಿಡ ಬೇರೆ ತಗೊಂಡವ್ರೆ. ಟಿಕೆಟ್ ಕೊಟ್ಟಿಲ್ಲ, ಟಿಕೆಟ್ ಕೊಟ್ಟಿಲ್ಲಮ್ಮ. ಕೊಡಲ್ಲ ಇದಕ್ಕೆಲ್ಲ ಕೊಡಲ್ಲ ಅಂತಿತ್ತು. ಇಲ್ಲ ಕೊಟ್ಟರೆ ಎಷ್ಟು ಕೇಳಿ ನೋಡು, ಕೇಳಿ ನೋಡು. ಹುಷಾರ್ ತಪ್ಪವರು ಅಲ್ಲ ಇಷ್ಟೊತ್ತು ಹುಷಾರೇ ಇರಲಿಲ್ಲ, ಇವಾಗ ಸ್ವಲ್ಪ ಇಷ್ಟೊತ್ತು ಹುಷಾರ್ ತಪ್ಪವರು. ಈಗ ಈಸ್ ರಿಕವರಿಂಗ್. ರಾತ್ರಿನೂ ಸ್ಟಡಿಯಾಗಿದ್ರು, ಬಟ್ ಬೆಳಗ್ಗೆನೂ ಸ್ಟಡಿಯಾಗೇ ಇದ್ರು. ಬಸ್ ಹತ್ತಿದ್ದು. ಟೈಮ್ ಇವಾಗ 12 ಗಂಟೆ. ಸೊ ಇವಾಗ ಟಿಫನ್ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡು.
ನಾವು ಅವಾಗಲೇ ಮನೆಗೆ ಬಂದ್ವಿ, ಬಟ್ ಬಂದಿದ ತಕ್ಷಣ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಟಿಫನ್ ಎಲ್ಲ ಮಾಡಿ ಈಗ ರೆಸ್ಟ್ ಮಾಡಿ ನಾವು ಹೊರಡಬೇಕು ಆ್ಯಕ್ಚುಲಿ ಹೇಳಬೇಕಂತಂದರೆ. ಸೊ ಅದಕ್ಕೆ ಬ್ಲಾಗ್ ಎಂಡ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋನಲ್ಲಿ ನಾನು ಜಾಸ್ತಿ ಏನೂ ತೋರಿಸೋದಕ್ಕೂ ಆಗಲಿಲ್ಲ, ಅಥವಾ ನಾನು ಒಂದು ಹಬ್ಬದ ವೈಬ್ಸ್ನ ಎಂಜಾಯ್ ಮಾಡೋದಕ್ಕೂ ಆಗಲಿಲ್ಲ. ಬಿಕಾಸ್ ನಿಮಗೆ ಗೊತ್ತಿರೋಂಗೆ ಆಗಲೇ ಹೇಳ್ದಂಗೆ ಬೀರೇಶಿಗೆ ಹುಷಾರಿರಲಿಲ್ಲ. ಸೊ ಅವ್ರನ್ನ ಬಿಟ್ಬಿಟ್ಟು ಹೆಂಗೆ ನಾನು ಬಿಟ್ಟೇ ದೇವಸ್ಥಾನಕ್ಕೆ ಹೋಗಿದ್ದು, ಬಟ್ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಆದರೂ ಅಲ್ಲೂ ಏನೋ ನಾನು ಜಾಸ್ತಿ ಏನೋ ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿಲ್ಲ, ಸ್ವಲ್ಪ ಮೀಡಿಯಮಾಗಿ ಏನೇನು ಊಟದ್ದು ಅದು ಇದು ತೊಗೊಂಡೆ ಅಷ್ಟೇನೆ. ಸೊ ಇದೊಂಥರ ಸಿಕ್ ವ್ಲಾಗ್ ಅಂತಲೇ ಹೇಳ್ಬೋದು. ಫುಲ್ ಬೀರೇಶ್ ಅಂತೂ ಫುಲ್ ಹುಷಾರೇ ಇಲ್ಲ ಅವರಿಗೆ. ಈ ಸತಿನೇ ಅನ್ಸುತ್ತೆ ಹಿಂಗಾಗಿರೋದು. ನೋಡೋಣ, ನಾನು ನೆಕ್ಸ್ಟ್ ವೀಡಿಯೋಸ್ನ ಮಾಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಅಪ್ಡೇಟ್ಸ್ ನಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.